ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೇನು ವಿಶೇಷ ಅಂತ ಅನ್ನೋ ಹಂಗೆ ಇಲ್ಲ. ನಮ್ಮ ಫ್ಯಾಮಿಲಿಯರ್ಸ್ ಎಲ್ಲ ಎಲ್ರಿಗೂ ಗುರ್ತದ. ಎಲ್ಲರೂ ಒಂದು ಒಳ್ಳೆ ಜವಾಬ್ದಾರಿಯುತ ಮಹಿಳೆಯರೇ ಇದ್ದೀರಿ. ಯಾಕಂದ್ರೆ ನಿಮ್ಮ ಮೆಸೇಜಸ್ ನೋಡಿದಾಗೆ ಗೊತ್ತಾಗ್ತದ ಎಲ್ಲರೂ ಒಂದು ಒಳ್ಳೆಯ ಸಂಸ್ಕಾರವಂತರು, ಒಂದು ಒಳ್ಳೆಯ ಸಂಸಾರವನ್ನು ನಡೆಸಿಕೊಂಡು ಹೋಗೋರು ಅಂಥೇಳಿ. ಅದಕ್ಕೆ ಇವತ್ತೇನು ವಿಶೇಷ ಅಂತ ಕೇಳೋ ಹಂಗೆ ಇಲ್ಲ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತೇನು ಮುಂಜಾನೆಯ ಮಾತು ಬೇಕೇ ಬೇಕಾ ನಡೀತದ ಅಂತ ಕೇಳ್ತೀನಿ. ಯಾಕೆ ಇದನ್ನು ಕೇಳಲಿಕತ್ತೀನಿ ಅಂತಂದ್ರೆ, ಮುಂದೆ ಮಹಿಳಾ ದಿನಾಚರಣೆ ಬಗ್ಗೆ ನನಗೆ ಅನಿಸಿದ್ದನ್ನು ಒಂದೆರಡು ಮಾತುಗಳನ್ನು ಹೇಳೀನಿ. ನೀವೆಲ್ಲ ಏನು ಆರ್ಟಿಕಲ್ಸ್ ಓದ್ತೀರಿ ಅದೆಲ್ಲವನ್ನು ಬಿಟ್ಟು ನಾನೊಂದು ಚೂರು ಬೇರೆ ಮಾತಾಡೀನಿ. ಅದಕ್ಕೆ ಅದು ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಹಾಗೆ ಮುಂಜಾನೆ ಮಾತನ್ನು ಒಂಚೂರು ಹೇಳಿ ಮುಂದೆ ಹೋಗೋಣ್ರಿ. ಮುಂಜಾನೆ ಮಾತು ಅಂದ ತಕ್ಷಣ ಒಂದು ಭಗವದ್ಗೀತೆ ಒಳಗಿಂದ ಒಂದು ಲೈನ್ ನೆನಪಾಗ್ತದೆ ನನಗೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ ತೈಸು ಪಜಾಯತೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ ತೈಸು ಪಜಾಯತೆ. ಆಸೆಗಳ ಮೇಲೆ ಜೀವನ ನಡೆಸುವುದನ್ನು ನಾವು ಬಿಟ್ಟು, ಆಸೆ ಎಂಬುದು ಪಂಜರವಿದ್ದಂತೆ, ಅದು ನಮ್ಮನ್ನು ಪಂಜರದಿಂದ ಹಾರದಂತೆ ನಿಯಂತ್ರಿಸುತ್ತದೆ. ಒಂದರ ಮೇಲೊಂದು ಆಸೆಗಳನ್ನು ಹುಟ್ಟಿ ಹಾಕುವ ಮೂಲಕ ನಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತದೆ. ಆಸೆಯನ್ನು ತೊರೆದಾಗ ಅಥವಾ ಎಲ್ಲ ಆಸೆಗಳಿಂದ ಮುಕ್ತರಾದಾಗ ಗೌರವವು ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಆಸೆಗಳ ಮೇಲೆ ಜೀವನ ನಡೆಸುವುದನ್ನು ನಾವು ಬಿಟ್ಟು ಬಿಡಬೇಕು. ಆಸೆ ಎಂಬುದು ಪಂಜರವಿದ್ದಂತೆ, ಅದು ನಮ್ಮನ್ನು ಪಂಜರದಿಂದ ಹಾರದಂತೆ ನಿಯಂತ್ರಿಸುತ್ತದೆ. ಒಂದರ ಮೇಲೊಂದು ಆಸೆಗಳನ್ನು ಹುಟ್ಟಿಹಾಕುವ ಮೂಲಕ ನಮ್ಮನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತದೆ. ಆಸೆಯನ್ನು ತೊರೆದಾಗ ಅಥವಾ ಎಲ್ಲ ಆಸೆಗಳಿಂದ ಮುಕ್ತರಾದಾಗ ಗೌರವವು ನಮ್ಮನ್ನು ಹುಡುಕಿಕೊಂಡು ತಾನಾಗೇ ಬರುತ್ತದೆ. ಇಷ್ಟು ಅರ್ಥಪೂರ್ಣ ಅದ ನೋಡ್ರಿ. ಅಂದ್ರೆ ಯಾವುದಕ್ಕೆ ಆಯ್ತು ಆಸೆಗಳಿಗೆ ಮಿತಿ ಇರಬೇಕು. ಯಾವುದೇ ಆಸೆಗಳು ನಮಗೆ ಎಟುಕು ಹಂತಾವು ಇರಬೇಕು ಅಂಥೇಳಿ ಬಹಳ ಚಂದ ಅದ. ನನಗಿಷ್ಟ ಆಯಿತು. ಅದಕ್ಕೆ ನಿಮಗೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಿಕೊಂಡೆ. ನೋಡಿರಿ, ಸಿಂಪಲ್ ಆದ ರಂಗೋಲಿ. ನಿಮ್ಗೆ ಹೆಂಗೆ ಅನ್ನಿಸ್ತು? ಹಾಗೆ ಮುಂಜಾನೆ ವಾತಾವರಣದ ಬಗ್ಗೆ ಹೇಳೋ ಹಂಗೆ ಇಲ್ಲ ನೋಡ್ರಿ. ಅಷ್ಟು ಚಂದ ವಾತಾವರಣ ಮನಸ್ಸಿಗೆ ಆನಂದವನ್ನು ಕೊಡುವುದು. ಈಗ ನಾವು ನೀವು ಎಲ್ಲ ಅಷ್ಟೇ ಅಲ್ಲ, ಎಲ್ಲರೂ ಏನು ಬಯಸ್ತೀವಿ? ಮನಃಶಾಂತಿ ಮನಃಶಾಂತಿ ಮನಃಶಾಂತಿ. ಎಲ್ಲಿ ಸಿಗ್ತದ? ದುಡ್ಡು ಕೊಟ್ಟರೆ ಸಿಗ್ತದ? ಇಲ್ಲ. ಎಲ್ಲೇ ಹುಡುಕಿಕೊಂಡು ಹೋಗಬೇಕು ಅಂತ ಅಂತಿರ್ತಾರೆ. ಅದು ಸಿಗುವುದು ಮುಂಜಾನೆ ವಾತಾವರಣದಲ್ಲಿ ಮಾತ್ರ ನೋಡ್ರಿ. ಅಷ್ಟು ಪವರ್ಫುಲ್, ಅಷ್ಟು ಪಾಸಿಟಿವ್ನೆಸ್ಸು, ಅಷ್ಟು ಮನಸ್ಸಿಗೆ ಹಿತವನ್ನು ನೀಡುವುದು ಈ ಮುಂಜಾನೆಯ ವಾತಾವರಣ. ಅಟ್ಲೀಸ್ಟ್ ಇನ್ಮೇಲೆ ಬ್ಯಾಸಗಿ ಬಂತು, 5 ಗಂಟೆಗಾದರೂ ಎದ್ದು ಮನೆ ಮುಂದೆ ಥಳಿ ರಂಗೋಲಿ ಮಾಡಿ ಒಂದು ರೌಂಡ್ ವಾಕ್ ಹೋಗಿ ಬಂದುಬಿಟ್ವಿ ಅಂತಂದ್ರೆ ಹೋಲ್ ಡೇ ನಮ್ಮನ್ನು ಒಂದು ಧನಾತ್ಮಕ ಋಣಾತ್ಮಕವನ್ನು ನಮ್ಮ ತಲೆ ಒಳಗಿಂದ ಹೋಗಿಸಿ ಒಂದು ಧನಾತ್ಮಕ ಚಿಂತನೆಯೊಳಗೆ ಯಾವಾಗಲೂ ಪಾಸಿಟಿವ್ನೆಸ್, ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅಂತ ಏನು ಹೇಳ್ತೀವಿ ಆ ವೇದೊಳಗೆ ಕರ್ಕೊಂಡು ಹೋಗ್ತದೆ ಅಂತ ನನ್ನ ಅನಿಸಿಕೆ. ಅದಕ್ಕೆ ಇನ್ಮೇಲೆ ಬ್ಯಾಸಗಿ ಬಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಲಘು ಹೇಳೋದು, ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಈ ಬ್ಯಾಸಗಿ ಒಳಗೆ ಒಂದು 4 ತಿಂಗಳು ನಾವೇನದ ವಾಕಿಂಗ್ ಯೋಗ ಮಾಡಿದ್ವಿ ಅಂದರೆ ಹೋಲ್ ಇಯರ್ ನಮ್ಮ ಬಾಡಿ ಕಂಟ್ರೋಲ್ ಒಳಗಿರ್ತದ, ಒಂದು ನಮ್ಮ ಮನಸ್ಸು ಹಿಡಿತದೊಳಗಿರ್ತದ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಅಂತೀರೇನ್ರಿ? ಏನಿಲ್ಲ ನೋಡ್ರಿ, ಸಿಂಪಲ್ ರೀ. ವುಮೆನ್ಸ್ ಡೇ ಅಂದು ಏನೂ ಅಂತ ಏನು ಸ್ಪೆಷಲ್ ಮಾಡಿಲ್ಲ. ಹಸಿ ಶೇಂಗಾ ಹಾಕ್ಕೊಂಡು ಹುರಿಲಿಕತ್ತೀನಿ. ಏನು ಮಾಡ್ಲಿಕತ್ತೀನಿ ಅಂದರೆ ಚಟ್ನಿ ಮಾಡ್ಲಿಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿತ್ತು. ಹಸಿ ಶೇಂಗಾ ಒಂದು ಗ್ಲಾಸ್ನಷ್ಟು ಅಥವಾ ಒಂದು 3-4 ಹಿಡಿಯಷ್ಟು ತಗೊಂಡು ಚೆಂದಾಗಿ ಹುರ್ಕೊಂಡು ಅದರೊಳಗಿನದ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಒಂದಿಷ್ಟು ಹಾಕೋತೀನಿ ರೀ. ಇದ್ರೊಳಗೆ ಕರಿಬೇವು ಒಂದಿಷ್ಟು ಹಾಕ್ಕೊಂಡು ಹುರಿತೀನಿ. ಕರಿಬೇವು, ಖಾರ ಪುಡಿ ಅಥವಾ ಒಣ ಮೆಣಸಿನ್ಕಾಯಿ ಹಾಕಿದ್ರೂ ನಡೀತದೆ. ಹುಣಸೆ ಹಣ್ಣಿನ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ
ಚಟ್ನಿ ರೆಡಿ ಆಗ್ತದ. ಚಟ್ನಿ ಅಂದ ತಕ್ಷಣನೇ ನಿಮಗೆಲ್ಲ ಅನಿಸಿರ್ತದೆ ಚಟ್ನಿ ಅಂತ ಅನ್ಲಿಕತ್ತಾರಂತಂದ್ರೆ ಇಡ್ಲಿ ವಡಾ ದೋಸೆ ಏನಾದರೂ ಒಂದು ಎಳಿಲಿಕ್ಕೆ ಬೇಕು ಅಂಥೇಳಿ. ಹೌದ್ರಿ, ಪ್ರೋಟೀನ್ ದೋಸೆ ಮಾಡೀನಿ ನೋಡ್ರಿ. ಹೆಸರು ಕಾಳು ನಿನ್ನೆ ರಾತ್ರಿನೇ ಒಂದು ವಾಟಗಾದಷ್ಟು ಉದ್ದ ಗ್ಲಾಸ್ನಷ್ಟು ನೆನೆ ಹಾಕಿದ್ದೆ. ಮುಂಜಾನೆ ಸ್ನಾನ ಆದ ತಕ್ಷಣವೇ ಮಿಕ್ಸಿ ಮಾಡಿ ತೆಗೆದಿಟ್ಟೆ. ಒಂದು 15-20 ನಿಮಿಷ ಮೊದಲು ಹಾಕಿದ್ರು ಸಾಕು. ಅರ್ಧ ಗಂಟೆ 1 ಗಂಟೆ ಮೊದಲು ಹಾಕಿದ್ರು ಇನ್ನೂ ಚಲೋ ನೋಡ್ರಿ. ಮಿಕ್ಸಿ ಮಾಡಿಟ್ಟೆ, ಇಟ್ಟು ದೋಸೆ ಮಾಡ್ಲಿಕತ್ತೀನಿ. ಈಗ ಆರಿದು ಹುರ್ಕೊಂಡೆ, ಆರಿದ ಮೇಲೆ ಮಿಕ್ಸಿ ಮಾಡಿ ತಕ್ಕೋತೀನಿ. ಜೀರಿಗೆ, ಇಂಗು, ಖಾರ ಪುಡಿ, ಒಂದಿಷ್ಟು ಹುಣಸೆ ಹಣ್ಣಿನ ಹುಳಿ, ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಮಿಕ್ಸಿ ಮಾಡಿ ತೆಗಿತೀನಿ. ಟೇಸ್ಟ್ ಮಾತ್ರ ಚಲೋ ಆಗ್ತದೆ. ಇದು ಚಟ್ನಿ ದಿಢೀರ್ ಚಟ್ನಿ. ಒಮ್ಮೊಮ್ಮೆ ಕಾಯಿ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡ್ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು. ನಾವು ದೇವ್ರಿಗೆ ಎಲ್ಲ ಕಾಯಿ ಹೊಡೆದಿದ್ವಿ ಅಂದ್ರೆ ಮಾತ್ರ ನಮ್ಮ ಕಡೆ ಜಾಸ್ತಿ ಇರ್ತದೆ ಕಾಯಿ. ಇಲ್ಲ ಅಂದ್ರೆ ಡೈಲಿ ಹಂಗೆ ಅಡುಗೆಗಂತೆ ಹೊಡೆಯೋದು ಭಾಳ ರೇರ್ ನಾವು. ಅದಕ್ಕೆ ಇಂಥವೆಲ್ಲ ಚಟ್ನಿ ಕಂಡು ಹಿಡಿದು ಮಾಡ್ತೀವಿ ನೋಡ್ರಿ. ಇನ್ನು ದೋಸೆ ಮಾಡೋಣಂತ ಬರ್ರಿ. ಪ್ರೋಟೀನ್ ದೋಸೆ ವಾರದೊಳಗೆ ನಮ್ಮ ಮನೆ ಒಳಗೆ ಮೂರು ದಿವಸ ಅಂತೂ ಇಳದೇ ಇಳಿತದೆ. ಇನ್ನೂ ಹೆಚ್ಚಿಗೆ ಅಂದ್ರೆ 4 ದಿವಸ. ಯಾಕಂದ್ರೆ ಪ್ರೋಟೀನ್ ಕಡಿಮೆ ಇರೋದ್ರಿಂದನೇ ಫ್ಯಾಟ್ನೆಸ್ ಬರ್ತದೆ. ಅದ್ರ ಸಲುವಾಗಿ ಆದಷ್ಟು ಪ್ರೋಟೀನ್ ಯುಕ್ತ ಆಹಾರ, ಮೊಳಕೆ ಕಾಳುಗಳನ್ನು ಜಾಸ್ತಿ ತಿನ್ನಿರಿ ಅಂತ ಹೇಳ್ತಾ, ಈಗ ಮಸ್ತ್ ದೋಸೆ ಮಾಡಿ ಟೇಸ್ಟ್ ನೋಡಿ ಹ್ಯಾಂಗಾಗಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ. ಮತ್ತು ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊತೀನಿ ರೀ. ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಮಾಡಿ, ಹಾಗೆ 1-4 ಗುಂಟೂರು ಮೆಣಸಿನ್ಕಾಯಿನೂ ಹಾಕಿಬಿಡ್ತೀನಿ. ಒಗ್ಗರಣೆ ಆರಿದ ಮೇಲೆ ಅದರೊಳಗೆ ಚಟ್ನಿ ಏನು ಮಿಕ್ಸಿ ಹಾಕಿನಿಲ್ರಿ ಅದನ್ನು ಕೂಡ ಇದ್ರೊಳಗೆ ಆ್ಯಡ್ ಮಾಡಿ ದೋಸೆ ಮಾಡಿ ಹಂಗೆ ಬಿಸಿ ಬಿಸಿ ದೋಸೆ ಒಬ್ಬೊಬ್ಬರಿಗೆ 2 ದೋಸೆ ಹಾಕಿದೆ ಅಂದ್ರೆ ಮುಗೀತು ನೋಡ್ರಿ ಟಿಫನ್ನು. ಅಡುಗೆ ತಯಾರಿ ಸ್ಟಾರ್ಟು. ಸಂಡೇ ಅಂದ್ರೆ ಅದೇ ಅದ ಅಲ್ರಿ, ಟಿಫಿನು ಅಡುಗೆ ಕೆಲಸ ಇಡೀ ದಿವಸ. ಸಂಡೇ ಅಂದ್ರೆ ಆ್ಯಕ್ಚುಲಿ ರೆಸ್ಟ್ ಡೇ ಅಲ್ರಿ. ನಾವೆಲ್ಲ ಮಕ್ಕಳಿಗೆ ಕಲಿಸ್ಬೇಕಾದ್ರೆ ಸಂಡೇ ಈಸ್ ದ ರೆಸ್ಟ್ ಡೇ ಅಂತೀವಿ. ಇಟ್ ಈಸ್ ನಾಟ್ ಎ ರೆಸ್ಟ್ ಡೇ, ಇಟ್ಸ್ ವರ್ಕಿಂಗ್ ಡೇ. ನಮಗೆ ಫುಲ್ ಡೇ ವರ್ಕಿಂಗ್ ಡೇ. ಆದರೆ ಏನು ಇದೇ ಟೈಮಿಗೆ ಇದನ್ನು ಮಾಡಬೇಕು ಅಂತಲ್ಲ. ಎಲ್ಲ ಟೈಮ್ ಏನದಲ್ಲ, ಯಾವುದೂ ಟೈಮ್ ಇರಂಗಿಲ್ಲ. ಎಲ್ಲ ಕೆಲಸಗಳಿಗೂ ಟೈಮೇ ಇರಂಗಿಲ್ಲ. ಟಿಫಿನ್ ಟೈಮಿಗೆ ಟಿಫಿನ್ ಇಲ್ಲ, ಊಟ ಟೈಮಿಗೆ ಊಟ ಇಲ್ಲ, ಅಡುಗೆ ಟೈಮ್ಗೆ ಅಡುಗೆ ಇಲ್ಲ. ಹಂಗಿರ್ತದೆ ನೋಡ್ರಿ ಸಂಡೇ ಅಂದ್ರೆ.
ಎಲ್ರಿಗೂ ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ರಿಗೂ. ಮಾರ್ಚ್ 8 ಮಹಿಳಾ ದಿನಾಚರಣೆನ ಯಾಕೆ ಆಚರಿಸ್ತಾರೆ? ಆಮೇಲೆ ಒಂದು ಮಹಿಳಾ ದಿನಾಚರಣೆ ಅಂದ ತಕ್ಷಣನೇ ನಾವೆಲ್ಲ ಓದೋದು, ಒಂದು ವಾಟ್ಸಪ್ ತೆಗಿಲಿ ಅಥವಾ ಎಲ್ಲೇ ಒಂದು ಆರ್ಟಿಕಲ್ ಓದಲಿ, ಏನು ಓದ್ತೀವಿ? ಒಂದು ಹೆಣ್ಣು ಮಗಳಾಗಿ, ಸೊಸೆಯಾಗಿ, ಅಕ್ಕ, ತಂಗಿ, ಎಲ್ಲ ಒಂದು ಟೀಚರ್ ಆಗಿ, ಒಂದು ಗುರುಗಳಾಗಿ, ಎಲ್ಲಾನೇ ಆಗಿ ಒಂದು ಹೆಣ್ಣನ್ನೇ ಯಾಕೆ ಹೋಲಿಸ್ತೀವಿ? ಈಗ ಎಕ್ಸಾಂಪಲ್ ಹ್ಯಾಪಿ ಮೆನ್ಸ್ ಡೇನು ಮಾಡ್ಬೋದಲ್ಲ ಅಂತ ಒಬ್ಬೊಬ್ರು ಪ್ರಶ್ನೆ ಬರ್ತದೆ. ಖರೆಯದ, ಯಾಕಂದ್ರೆ ಗಂಡು ಕೂಡ ಅಪ್ಪನಾಗಿ, ಅಣ್ಣನಾಗಿ, ತಮ್ಮನಾಗಿ, ಮಾಮ, ಕಾಕ, ದೊಡ್ಡಪ್ಪ, ಚಿಕ್ಕಪ್ಪ ಎಲ್ಲ ಆಗಿ ಪಾತ್ರವನ್ನು ವಹಿಸ್ತಾರೆ. ಆದರೆ ಹೆಣ್ಣಿಗೆ ಒಂದು ಶಕ್ತಿ ಜಾಸ್ತಿ. ಯಾಕೆ? ಗಂಡು ಕೂಡ ಆಕಿಗಿಂತ ಹೆಚ್ಚು. ಯಾಕಂದ್ರೆ ಒಂದು ಮನೆಗೆ ಹೆಣ್ಣು ಎಷ್ಟು ಅವಶ್ಯಕವೋ ಒಂದು ಗಂಡಿನ ಪಾತ್ರವೂ ಕೂಡ ಅಷ್ಟೇ ಅವಶ್ಯಕ ಅದ. ಆದರೆ ಹೆಣ್ಣಿಗೆ ಯಾಕೆ ಇಷ್ಟು ಶಕ್ತಿ ಅಂತ ಒಂದು ಪ್ರಶ್ನೆ ಬರ್ತದಲ್ರಿ. ಹಂಗೆ ನನಗನಿಸಿದ್ದನ್ನೇ ಹೇಳ್ತೀನಿ. ಎಷ್ಟು ಕರೆಕ್ಟು ಎಷ್ಟು ರಾಂಗು ಗೊತ್ತಿಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ಆಫ್ಟರ್ ಮ್ಯಾರೇಜ್ ಬಹಳ ಚೇಂಜ್ ಆಗಿಬಿಡ್ತೀವ್ರಿ ನಾವು. ಮೊದಲ ಬಿಫೋರ್ ಮ್ಯಾರೇಜ್ ಎಷ್ಟು ಚೇಂಜ್ ಇರ್ತೀವಿ. ಯಾಕಂದ್ರೆ ಅಪ್ಪ ಅಮ್ಮನ ನೆರಳೊಳಗಿರ್ತೀವಿ. ಆಮೇಲೆ ಏನೋ ಒಂದು ಜವಾಬ್ದಾರಿ ಇರುವುದಿಲ್ಲೋ ಏನು. ಹಾಗೆ ಗಂಡು ಹುಡುಗರು ಇರ್ಬೋದು, ಇಲ್ಲ ಅನ್ನಂಗಿಲ್ಲ. ಆದರೂ ಆಫ್ಟರ್ ಮ್ಯಾರೇಜ್ ಹೆಣ್ಣು ಸಡನ್ಲಿ ಚೇಂಜ್ ಆಗಿದ್ದು ನಾವು ಭಾಳ ನೋಡ್ತೀವಿ ಎಲ್ಲ ಕಡೆನೂ. ಇವನ್ ನಮ್ಮದೇ ನಾವು ನೋಡ್ಕೊಂಡ್ವಿ ಅಂತಂದ್ರೂ ಕೂಡ ನಾ ಹೆಂಗಿದ್ದೆ, ಇಷ್ಟೆಲ್ಲ ಶಕ್ತಿ ನನ್ನಲ್ಲಿ ಅದೇನಾ ಅಂತ ಕೇಳ್ತೀವಿ. ಈಗ ನಾವೇ ನೋಡ್ರಿ, ಸರಳ ಒಂದು ಎಕ್ಸಾಂಪಲ್ ತಗೋಣ. ಅಡಿಗೆ ನಾವು ಯಾರಾದರೂ ಈಗ ನನ್ನ ಏಜ್ನವ್ರನ್ರಿ ಅಥವಾ ಈಗ ನನ್ನ ಮಕ್ಕಳ ಏಜ್ನವ್ರನ್ರಿ ಅಡಿಗೆಯನ್ನು ದಿನ ಮಾಡ್ಲಿಕ್ಕೆ ಹಚ್ತೀವೇನ್ರಿ ನಾವು? ಇಲ್ಲ. ಯಾವಾಗೋ ಒಂದು ಸರಿ, ಅದನ್ನು ಒಮ್ಮೊಮ್ಮೆ ಇಲ್ಲೇ ಇಲ್ಲ, ಓದ್ಲಿಕ್ಕೆ ಹೊರಗಡೆ ಇಟ್ವಿ, ಮಕ್ಕಳಿಗೆ ಹಾಸ್ಟೆಲ್ನಾಗ ಇಟ್ವಿ ಅಂದ್ರಂತೂ ಅಡಿಗೆನೇ ಗೊತ್ತಿರಂಗಿಲ್ಲ. ಆದರೂ ಕೂಡ ಮದುವೆಯಾಗಿ ಬಂದ ತಕ್ಷಣನೇ ಒಂದು ವರ್ಷದಾಗೆ ಎಲ್ಲ ಅಡಿಗೆನೂ ಕಲ್ಕೊಂಡು ಬಿಡ್ತಾಳ್ರಿ ಒಂದು ಹೆಣ್ಣು. ಅದೇ ಹೆಣ್ಣಿನ ಶಕ್ತಿ. ಗಂಡು ಕಲೆಂಗಿಲಿನ ಅಂತ ಅಲ್ಲ. ಮತ್ತು ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ, ನಾವು ಹೊರಗಡೆ ದುಡಿಲಿಕ್ಕೆ ಏನು ಹೋಗ್ತಿರ್ತಾರೆ ಹೆಣ್ಮಕ್ಳದ್ದು, ಖರೆ ಹೇಳ್ತೀನಿ ರೀ, ಮನೆ ಒಳಗೆ ಎಲ್ಲರಷ್ಟೇ ಕೆಲಸ ಮಾಡಿ, ಹೊರಗೂ ಗಂಡಸು ಎಷ್ಟು ಕೆಲಸ ಮಾಡ್ತಾರಲ್ಲ ಅಷ್ಟು ಕೆಲಸ ಮಾಡಿ, ಅವಾಗ ಅನ್ನಿಸ್ತದ ವಾಟ್ ಈಸ್ ದ ಪವರ್ ಆಫ್ ವುಮೆನ್ ಅಂತ ಹೇಳಿ. ನಮ್ಗೆ ಅವಾಗ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೆಂಗೆ ಅನ್ನಿಸ್ತದ ಅಂತಂದ್ರೆ, ಮಹಿಳಾ ದಿನಾಚರಣೆ ಅಂತ ಇದಕ್ಕೆ ಮಾಡ್ಯಾರ ಅಂತ ಅನ್ನಿಸ್ತದ ನಮ್ಗೆ. ಆಮೇಲೆ ಎಷ್ಟೊಂದು ಈಗ ಯಾರೋ ದುಃಖದಲ್ಲಿ ಇದ್ದಾರಂದ್ರೆ ಗಂಡಸರಿಗೂ ಕರ್ಟಸಿ ಭಾಳ ಇರ್ತದ್ರಿ. ಅವರು ಕೂಡ ಸಹಾಯ ಮಾಡೋದು ಗುಣ ಇರ್ತದೆ. ಎಲ್ಲ ಗುಣಗಳು, ಒಳ್ಳೆಯ ಗುಣಗಳು ಅವರಲ್ಲಿಯೂ ಇರ್ತಾವ, ಇಲ್ಲ ಅನ್ನಂಗಿಲ್ಲ. ಆದರೆ ಹೆಣ್ಣು ಏನದಲ್ಲ ಅದಕ್ಕೆ ಸ್ಪಂದಿಸ್ತದೆ. ಆ ಗುಣ ಏನದಲ್ಲ ಅದು ಹೆಣ್ಣಿಗೆ ಮಾತ್ರ ಸಾಧ್ಯ. ಸ್ಪಂದಿಸುವ ಗುಣ ಹೆಂಗಂದ್ರಿ, ಒಂದು ಯಾವ ಸಮಯದಲ್ಲಿ ಸಿಟ್ಟಾಗಬೇಕು, ಯಾವ ಸಮಯದಲ್ಲಿ ಕೂಲಾಗಿ ಮಾತಾಡಬೇಕು, ಯಾವ ಸಮಯದಲ್ಲಿ ನಗಬೇಕು, ಯಾವ ಸಮಯದಲ್ಲಿ ಅಳಬೇಕು, ಎಲ್ಲ ಎಕ್ಸ್ಪ್ರೆಷನ್ಸು ಇರೋದು ಹೆಣ್ಣಿನಲ್ಲಿ ಮಾತ್ರ. ಅದಕ್ಕೆ ಮಹಿಳಾ ದಿನಾಚರಣೆ ಅಂತ ಮಾಡ್ಯಾರೇನೋ ಅಂತ ನನಗನ್ನಿಸ್ತದ. ಹೌದಿಲ್ರಿ? ಮತ್ತು ಇನ್ನೂ ಒಂದು ನಾ ಹೇಳಬೇಕು ಅಂತಂದ್ರೆ, ಮಹಿಳಾ ದಿನಾಚರಣೆ ಒಂದು ಮನೆ ಒಳಗೆ ಹೆಣ್ಣು ನಾವು ಇಷ್ಟೊಂದು ಆರ್ಟಿಕಲ್ಸ್ ಓದ್ತೀವಲ್ರಿ, ಯಾವುದೂ ಸುಳ್ಳಲ್ಲ. ಒಂದು ದಿವಸನೂ ರಜಾ ತಗೊಳ್ಳಾರ್ದೆ ದುಡಿಯುವುದು ಹೆಣ್ಣು ಮಾತ್ರ. ಒಂದು ದಿನಾನು ಎದ್ದ ತಕ್ಷಣ ಕಸ ಹುಡುಗುದ್ ಬಿಡ್ತೀವ್ರಿ. ಇವತ್ತು ಕಸ ಹುಡುಗುದ್ ಬೇಡ, ಇವತ್ತು ಸಂಡೇ ಅದ, ಇರ್ಲಿ ಕಸ ಹಂಗೆ, ಇವತ್ತು ಮನೆ ಒರೆಸೋದು ಬೇಡ, ನಡೀತದಳು, ಬ್ಯಾಸರಾಗ್ಯದ. ಇವು ಯಾವ ಬಿಡ್ಲಿಕ್ಕೆ ಬರ್ತದ್ರೆ? ಯಾವ ಬಿಡ್ಲಿಕ್ಕೆ ಬರಂಗಿಲ್ಲ. ಟಿಫಿನೂ ಆಗಬೇಕು, ಅಡುಗೆನೂ ಆಗಬೇಕು, ಕಸಾನು ಹುಡುಗಬೇಕು, ಎಲ್ಲಾನು ಮಾಡಬೇಕು. ಇದನ್ನೇ ಅನ್ನೋದ್ರಿ ಹೆಣ್ಣಿಗೆ ಎಷ್ಟು ಶಕ್ತಿ ಅದ ಅಂಥೇಳಿ. ಗಂಡಸರು ಮಾಡಲಿಕ್ಕೆ ಸಾಧ್ಯ ಆಗ್ತದೇನ್ರಿ ದಿನನಿತ್ಯ? ಅದಕ್ಕೆ ಮನೆಗೊಂದು ಹೆಣ್ಣು ದೀಪ ಇದ್ದಂತ. ಅದಕ್ಕೆ ಏನದ, ನನ್ನ ಕಿವಿ ಮಾತು ಒಂದೇ ಒಂದು. ಹಿಂದಕಿನವರು ಆಯಿತು ಈಗಿನವ್ರು ಆಯಿತು ಹೇಳ್ತಾರೆ, ಸೊಸೆ ಮಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅತ್ತೆ ತಾಯಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಈಗ ನಮ್ಮ ಏಜ್ನವ್ರು ಇರ್ತೀವಲ್ರಿ, ನಾವಿನ್ನು ಮಕ್ಕಳನ್ನೆಲ್ಲ ಲಗ್ನ ಮಾಡ್ತೀವಿ. ನಮ್ಮ ಗಂಡಸ ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ
ಅದನ್ನು ನಾವು ಬ್ರೇಕ್ ಮಾಡೋಣಲ್ರಿ. ಅತ್ತೆ ತಾಯಿಯಾಗಿ ತೋರಿಸೋಣ, ಸೊಸೆ ಮಗಳಾಗಿ ತೋರಿಸೋಣ. ಯಾಕಂದ್ರೆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಅದನ್ನೇ ಹೇಳೋಣ. ನೀನು ನಮ್ಮ ಮನೆಯೊಳಗೆ ಹೆಂಗಿದ್ದಿ, ಯಾಕಂದ್ರೆ ಬೈತಿರ್ತೀವಿ, ಅವಾಗ ಮಕ್ಕಳು ಸುಮ್ಮನೆ ಕೂಡ್ತಾವ್ರಿ. ಆಮೇಲೆ ಮುಂದೊಂದು 10 ನಿಮಿಷ ಆಗಿರಂಗಿಲ್ಲ ಅಮ್ಮ ಅಂತಾರೆ. ಅದೇ ಅತ್ತೆ ಮನೆಯೊಳಗೂ ಹಿಂಗೆ ಇರಬೇಕು ಅಂತ ಹೇಳೋಣ. ಯಾಕಂದ್ರೆ ಅತ್ತೆ ಅಂದ್ರೆ ತಾಯಿನೇ ಇದ್ದಂಗೆ. ಇದನ್ನು ನಾವು ಮಕ್ಕಳಿಗೆ, ಹೆಣ್ಮಕ್ಳಿಗೆ ಹೇಳೋಣ. ಅದೇ ಗಂಡು ಮಕ್ಕಳಿಗೂ ಕೂಡ ಅದನ್ನೇ ಹೇಳೋದು. ಯಾಕಂದ್ರೆ ಈಗ ಹೆಂಗದ ರೀ, ಮೊದಲಿನಿಂದ ಬಂದದ್ದು ನೋಡ್ತೀವಿ ನಾವು. ಅತ್ತೆ ಅದಕ್ಕೆ ಹೇಳ್ತಿರ್ತಾಳೆ, ನಮಗೆಲ್ಲ ಇಷ್ಟು ಕಷ್ಟ, ನಾವು ಹಂಗೆ ಅನುಭವಿಸಿ ಹಿಂಗೆ ಅನುಭವಿಸಿವಿ. ಅವ್ರದ್ದೆಲ್ಲ ಕೇಳಿದ ತಕ್ಷಣ ಒಂದೇನೋ ಗೊತ್ತಿಲ್ಲದೆ ಕಣ್ಣೊಳ್ಳಿ ನೀರು ಹೋಗ್ತಾವೆ. ಆದ್ರೆ ಅವರು ಸುಸೇಂದ್ರನ್ನ ಅವ್ರು ಚೆಂದಾಗಿ ನೋಡ್ಕೊಂಡ್ರೆ ಏನು ಅನ್ನೋದೊಂದು ಪ್ರಶ್ನೆ. ಅವರು ಸೇಮ್ ಮಿಸ್ಟೇಕೇ ಮಾಡ್ತಾರೆ, ಅದು ಆಗಬಾರ್ದು. ಈಗ ನಾವು ಎರಡೂ ಕಡೆ, ಈಗ ನಮ್ಮ ಜನ್ರೇಷನ್ ಏನದಲ್ಲ 40 ಏಜಿಂದು, ಎರಡನ್ನೂ ಅನುಭವಿಸಿವಿ ನಾವು. ನಮ್ಮ ಅತ್ತೆಯಂದ್ರು ನೋಡೀವಿ, ನಮ್ಮ ತಾಯಿಂದ್ರೂ ನೋಡೀವಿ, ನಮ್ಮ ಮಕ್ಕಳು ಮತ್ತು ನಾವು ಅಂದರೆ ಎಜುಕೇಟೆಡ್ ಪ್ಲಸ್ ಇದನ್ನು ಕೂಡ ಎರಡೂ ನಾವು ನೋಡಿದ್ರಿಂದ ಅದನ್ನು ಚೇಂಜ್ ಮಾಡೋಣ ಅಂತ ಹೇಳಿಗತ್ತೀನಿ. ಅದಕ್ಕೆ ಮಹಿಳಾ ದಿನಾಚರಣೆ ಅಂದ್ರೆ ಸ್ಪೆಷಲಾಗಿ ಆ್ಯಕ್ಚುಲಿ ಮುಂಜಾನಿಂದ ಏನು ವಿಡಿಯೋ ಮಾಡೋಣ, ಏನು ಅದೇ ಮಾತಾಡೋದಲ್ಲ. ಮಹಿಳೆಯರು ಸಾಹಸ, ಅದು ಇದು, ಡಾಕ್ಟ್ರಾಗಿ, ಟೀಚರಾಗಿ, ಒಂದು ಮಗಳಾಗಿ, ಸೊಸೆಯಾಗಿ, ಅಕ್ಕನಾಗಿ, ತಂಗಿನಾಗಿ ಎಲ್ಲ ಮಾಡ್ತಾರೆ. ಕರೆಕ್ಟು, ಅದು ಎಲ್ಲರೂ ಓದ್ತೀವಿ, ನೋಡ್ತೀವಿ. ಆದರೆ ನಮ್ಮ ದಿನಚರಿಯೊಳಗೆ, ನಮ್ಮ ಲೈಫ್ ಸ್ಟೈಲ್ ಒಳಗೆ ಏನು ಇಂಪ್ಲಿಮೆಂಟ್ ಆಯಿತು, ನಮ್ಮ ಲೈಫ್ ಸ್ಟೈಲ್ ಒಳಗೆ ನಾವು ಏನು ಅದನ್ನು ಜೋಡಿಸ್ಕೊಂಡು ಹೊಂಟೀವಿ, ಅದು ಇಂಪಾರ್ಟೆಂಟ್. ಬರೀ ಒಂದು ಭಾಷಣ ಬಿಗಿದು ಹೋಗುದಲ್ಲ. ಅದೇ ಮಿಸ್ಟೇಕ್ ಆಗಬಾರ್ದು ನಮ್ಮಿಂದನೂ. ಒಂಚೂರು ಏನೋ ಆಮೇಲೆ ಹೊಂದ್ಕೊಂಡು ಹೋಗುವಂಥ ಗುಣ ಮಕ್ಕಳಲ್ಲಿ ಈಗ ಭಾಳ ಕಡಿಮೆ. ಯಾಕೆ ಅದು ಅಂತಂದ್ರೆ ನಾವೇ ಮಿಸ್ಟೇಕನ್ನು ಮಾಡ್ಲಿಕ್ಕತ್ತೀವಿ. ಮಕ್ಕಳಿಗೆ ನಾವು ಎಲ್ಲವನ್ನ ಹೇಳಿಕೊಡ್ಬೇಕು, ಕಷ್ಟವನ್ನು ಮೊದಲು ಹೇಳಿಕೊಡ್ಬೇಕು. ಯಾಕಂದ್ರೆ ಈಗಿನ ಮಕ್ಕಳಿಗೆ ಕಷ್ಟ ಸಹನೆ ಇಲ್ಲೇ ಇಲ್ರಿ, ಕಷ್ಟದ ಅರಿವೇ ಇಲ್ಲ. ಯಾಕಂದ್ರೆ ಇನ್ನೊಬ್ಬರನ್ನ ನೋಡಿ ಬದುಕುವುದೇ ಜಾಸ್ತಿ ಆಗಿಬಿಟ್ಟದ. ಜಾಸ್ತಿ ಹೆಣ್ಣು ಆಗಲಿ ಗಂಡಾಗಲಿ ನಾವು ಮಕ್ಕಳಿಗೆ ಅದನ್ನೇ ಕಲಿಸೋಣ. ಏನು ಅದನ್ನು ಅದರಲ್ಲಿ ತೃಪ್ತಿಯಿಂದ ಇರೋದು, ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇದನ್ನು ನಾವು ಮಕ್ಕಳಿಗೆ ಹೇಳಿದ್ವಿ ಅಂದ್ರೆ, ಈಗ ನೋಡ್ರಿ ಎಷ್ಟು ಸಣ್ಣ ಸಣ್ಣ ಮಕ್ಕಳು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಆಘಾತಗಳನ್ನು ಮಾಡ್ಕೋತಾರೆ. ಇದಕ್ಕೆಲ್ಲ ಕಾರಣ ಅಂತಂದ್ರೆ ಈಗಿನ ಲೈಫ್ ಸ್ಟೈಲು, ಈಗಿನ ಊಟ ಎಲ್ಲ. ನಾವು ಬರೋದು ಮತ್ತೆ ಅಡುಗೆ ಮನೆಗೆ ಬರ್ತೀನಿ ರೀ. ಅದಕ್ಕೆ ನಾವು ಹೆಲ್ದಿಯರ್ ಲೈಫನ್ನು ನಡೆಸೋಣ ಅಂತ ಹೇಳ್ತಾ, ಎಲ್ಲ ನನ್ನ ಅಕ್ಕ, ತಂಗಿ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಏನು ಮೌಶಿ ಅವ್ರೇನಿದ್ದೀರಿ ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಹಾಗೆ ಎಲ್ರಿಗೂ ಆರೋಗ್ಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇಷ್ಟು ದುಡಿತೀವಿ, ಗಂಡ ಮಕ್ಕಳಿಗೆ ಅಡುಗೆ ಮಾಡ್ತೀವಿ. ನಾನು ನಿಮ್ಮಂಗೆ, ಯಾಕಂದ್ರೆ ಎಷ್ಟೋ ಸಾರಿ ಹೇಳ್ತೀನಿ ರೀ ನಿಮ್ಗೆ, ಎಲ್ಲ ಅಡುಗೆ ಮಾಡ್ತೀನಿ, ಗಡಿಬಿಡಿ ಮಾಡಿ ಅಡುಗೆ ಮಾಡಿ ಟಿಫಿನ್ ಡಬ್ಬಿ ಹಾಕಿ ಇಟ್ಕೊಂಡಿರ್ತೀನಿ. ಅವರಿಗೆಲ್ಲ ಬಾಕ್ಸ್ ಒಳಗೆ ಹಾಕಿ ಕೊಡ್ತೀನಿ. ನಂದು ಡಬ್ಬಿ ಎಷ್ಟೋ ಸಾರಿ ರೀ, ಅದು ಲೆಕ್ಕನೇ ಇಲ್ಲ, ಬರ್ಷನ್ ಕಟ್ಟಿ ಮೇಲೆ ಇಟ್ಬಿಟ್ಟಿರ್ತೀನಿ. ವಾಟರ್ ಬಾಟ್ಲ್ ಒಂದೇ ಹಾಕೊಂಡು ಹೋಗ್ಬಿಟ್ಟಿರ್ತೀನಿ ಹೋಗು ಗಡಿಬಿಡಿ ಒಳಗೆ. ಅಲ್ಲಿ ಹೋಗಿ ಟಿಫಿನ್ ಟೈಮಿಗೆ ಹೋಗಿ ತೆಗೆದು ನೋಡ್ಬೇಕಾದ್ರೆ ಟಿಫಿನ್ ಇರಂಗಿಲ್ಲ. ಹಿಂಗೆ ನನ್ನಂಗೆ ಭಾಳ ಜನರಿಗೆ ಇರ್ತದೆ. ಯಾಕಂದ್ರೆ ನಾವೆಲ್ಲ ಇದಕ್ಕೆ ಅನ್ನೋದ್ರಿ ಹೆಣ್ಣು ಅನ್ನೋದು ನೋಡ್ರಿ, ಎಷ್ಟು ತ್ಯಾಗಜೀವಿ, ಎಷ್ಟೊಂದು ಅಂದ್ರೆ ಅದನ್ನೊಂದು ದೊಡ್ಡ ಇಶ್ಯೂ ಮಾಡಂಗಿಲ್ಲ ನಾವು. ಅದೇ ನಮ್ಮ ಗಂಡ ಒಯ್ದಿಲ್ಲ, ಮಕ್ಕಳು ಒಯ್ದಿಲ್ಲ ಅಂದ್ರೆ ಸಂಜೆವರೆಗೂ ಕೊರಗ್ತೀವಿ. ಡಬ್ಬಿನೇ ಒಯ್ದಿಲ್ಲ, ಟಿಫಿನೇ ಒಯ್ದಿಲ್ಲ, ಅವರು ಹಂಗೆ ಬಿಟ್ಟು ಹೋಗ್ಯಾರ ಅಂತ ಹೇಳಿ. ಹಂಗೆ ಅದಕ್ಕೆ ನಾವು ಕೂಡ ನಮ್ಮ ಆರೋಗ್ಯನೂ ಇಂಪಾರ್ಟೆಂಟ್. ನಾವು ಹೆಲ್ದಿಯಾಗಿದ್ವಿ ಅಂದ್ರೆ ನಮ್ಮ ಮನೆಯೊಳಗಿರೋ ಮಕ್ಕಳು, ಗಂಡ ಎಲ್ಲರೂ ಆರೋಗ್ಯದಿಂದ ಇರ್ತಾರೆ. ಅದಕ್ಕೆ ನಾವು ಕೂಡ ನಮ್ಮ ಆರೋಗ್ಯ ಕಡೆಗೆ ದಿನನಿತ್ಯ ಒಂಚೂರು ಪ್ರೋಟೀನ್ ಇದ್ದಂಥ ಆಹಾರ, B12 ಇದ್ದಂಥ ಆಹಾರ, ಇವೆಲ್ಲನೂ ಕ್ಯಾಲ್ಸಿಯಂ ಇರೋಂಥವು, ಇವನ್ನೆಲ್ಲವನ್ನು ದಿನದಿಂದ ದಿನಕ್ಕೆ ನಾವೊಂದು ಆರೋಗ್ಯದೊಳಗೆ ಅಂದ್ರೆ ಅಡುಗೆಯೊಳಗೆ ಹಾಕಿ ನಾವು ಅಡುಗೆನ ಮಾಡ್ಲಿಕ್ಕತ್ವಿ ಅಂತಂದ್ರೆ ಎಲ್ಲರೂ ಆರೋಗ್ಯದಿಂದ ಆರೋಗ್ಯಕರ ಜೀವನ, ಒಳ್ಳೆಯ ಆಲೋಚನೆಯೊಂದಿಗೆ ನಮ್ಮ ಜೀವನವನ್ನು ನಡೆಸ್ಬೋದು ಅಂತ ಹೇಳ್ತಾ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಲ್ರಿಗೂ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.